Hello dear student, welcome to my new video here Yuvraj from YuviTalk channel. Dear student, ನಾನು YuviTalk channel ಗೆ ನಿಮಗೆ ಸ್ವಾಗತ. ಸೊ ಇವತ್ತು ಈ ವಿಡಿಯೋ ಮುಖಾಂತರ ಸ್ಟೂಡೆಂಟ್ಸ್ ನಾನು ನಿಮಗೆ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಫಸ್ಟ್ ಲೆಸನ್ ಬಗ್ಗೆ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇನ್ ಫ್ಯೂಚರ್ ಕೂಡ ಆಲ್ಮೋಸ್ಟ್ ಎಲ್ಲ ಲೆಸನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒನ್ ಬೈ ಒನ್. ಸೊ ಮೇ ಬಿ ಒನ್ ಡೇ ಬಿಟ್ ಒನ್ ಡೇ ನಾನು ಒಂದೊಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ. ಪ್ರತಿಯೊಂದು ಲೆಸನ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಲೆಸನ್ಸ್ ಆದ್ಮೇಲೆ ಇವನ್ ನಾನು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಹೆಲ್ಪ್ ಆಗಲ್ಲ ಅಂತ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದ ಲೆಸನ್ಸ್. ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ಎಲ್ಲ ಲೆಸನ್ಸ್ ಬರುತ್ತೆ, ಜೊತೆಗೇನೆ ಎಲ್ಲ ಪೋಯಮ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವನ್ ಸಪ್ಲಿಮೆಂಟರಿ ರೀಡಿಂಗ್ ಕೂಡ ನಾನು ಕ್ವಶನ್ಸ್ ಡಿಸ್ಕಸ್ ಮಾಡಿ ಈ ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ YuviTalk ಚಾನಲ್ ಅನ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂತಂದ್ರೆ ಆಲ್ರೆಡಿ ನನ್ನ YuviTalk ಚಾನಲ್ ಅಲ್ಲಿ ಮೋರ್ ದೆನ್ 210 ಪ್ಲಸ್ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಇದೆ. ಸೊ ನೀವು ಅದು ಕೂಡ ನೋಡಬಹುದು. ಇವನ್ ಗ್ರಾಮರ್ ಬಂದ್ಬಿಟ್ಟು ಬೋತ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಗೆ ಹಾಗೂ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ರೀತಿಯಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಜೊತೆಗೆ ಸಾಕಷ್ಟು ಗ್ರಾಮರ್ ಸಂಬಂಧಪಟ್ಟಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಡಿಸ್ಕಸ್ ಮಾಡಿದ್ದು ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದು ಕೂಡ ನೋಡಬಹುದು ವಿದ್ಯಾರ್ಥಿಗಳೇ ನನ್ನ ಈ YuviTalk ಚಾನಲ್ ಅಲ್ಲಿ. ಓಕೆ ಸ್ಟೂಡೆಂಟ್ಸ್, ನಾವು ಲೆಟ್ಸ್ ಮೂವ್ ದ ಡಿಸ್ಕಷನ್. ಸಿ ದೇರ್ ದ ಫಸ್ಟ್ ಲೆಸನ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಬಂದ್ಬಿಟ್ಟು ಹೀರೋ ಲೆಸನ್ ಬರುತ್ತೆ. ಸೊ ದಿಸ್ ಲೆಸನ್ ಇಸ್ ರಿಟನ್ ಬೈ ನಾರಾಯಣ್. ಈ ಲೆಸನ್ ಬರೆದವರು ಯಾರಪ್ಪ ಅಂತಾರೆ ನಾರಾಯಣ್. ಸೊ ನಿಮ್ಗೆ ಆಲ್ರೆಡಿ ಲೆಸನ್ ಎಕ್ಸ್ಪ್ಲೇನ್ ನಾನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ, ಅದು ಕೂಡ ನೋಡಬಹುದು. ಸೊ ನಿಮ್ಗೆ ಲೆಸನ್ ಬಂದ್ಬಿಟ್ಟು ಗೊತ್ತಿರುತ್ತೆ. ಈ ಲೆಸನ್ ಅಲ್ಲಿ ಕ್ಯಾರೆಕ್ಟರ್ ಬರುತ್ತೆ, ಒಂದು ಸ್ವಾಮಿ ಬರುತ್ತೆ, ಹಾಗೆ ಆತನ ಫಾದರ್ ಬರ್ತಾರೆ, ಬರ್ಗ್ಲರ್ ಅಂತ ಕ್ಯಾರೆಕ್ಟರ್ ಬರುತ್ತೆ. ಸೊ ಆ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಒಂದು ಹುಡುಗ ಇರುತ್ತೆ, ಆ ಹುಡುಗನ ಕ್ಯಾರೆಕ್ಟರ್ ಮತ್ತೆ ಒಂದು ಟೈಗರ್, ಈ ತರ ಕ್ಯಾರೆಕ್ಟರ್ ಬರುತ್ತೆ. ನೀವು ಆಲ್ರೆಡಿ ಲೆಸನ್ ಓದಿದ್ರೆ ಅಂದ್ರೆ ದೆನ್ ನೋ ಪ್ರಾಬ್ಲಮ್. ಸೊ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಓಕೆ, ನಾವು ಲೆಟ್ಸ್ ಮೂವ್ ದ ಕ್ವಶನ್ಸ್. ಹಾಗಾದ್ರೆ ಕ್ವಶನ್ಸ್ ನೋಡೋಣ. ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ನೋಡಿ, 4 alternatives ಆರ್ ಗಿವನ್, ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಇದೆ. ಸೊ ಇಲ್ಲಿ ಕ್ವಶನ್ ನೋಡಿ, ಮೊದಲನೇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಕ್ವಶನ್ ಬಂದ್ಬಿಟ್ಟು ಮೊದಲನೇದು, ದ ಬಾಯ್ ಹೂ ಫಾರ್ ದ ಟೈಗರ್ ಸ್ಟೇಡ್ ಆನ್ ದ ಟ್ರೀ ಫಾರ್ ಹಾಫ್ ಎ ಡೇ ಬಿಕಾಸ್ ಹಿ. ಸೊ ಆ ಹುಡುಗ ಕಾಡಿನಲ್ಲಿ ಬರ್ತಿರ್ತಲ್ಲ, ಹುಡುಗ ಯಾಕೆ ಟ್ರೀ ಮೇಲೆ ಸುಮಾರು ಹಾಫ್ ಆಫ್ ದ ಡೇ ಅಂದ್ರೆ ಒಂದು ಅರ್ಧ ದಿನ ಕುತ್ಕೊಂಡ್ಬಿಟ್ಟಿರ್ತಾನೆ. ಯಾಕಂತಂದ್ರೆ ಬಿಕಾಸ್ ನೋಡಿ, ಹಿ ವಾಂಟೆಡ್ ಟು ವಾಚ್ ದ ಟೈಗರ್ ಫ್ರಮ್ ದ ಟ್ರೀ ಟಾಪ್. ಇದು ಆಪ್ಷನ್ ಎ ಬರುತ್ತೆ. ಆಪ್ಷನ್ ಬಿ ಬಂದ್ಬಿಟ್ಟು ವಾಂಟೆಡ್ ಟು ರೆಸ್ಟ್ ಫಾರ್ ಸಮ್ ಟೈಮ್. ಸೊ ಇದು ಆಪ್ಷನ್ ಸಿ ಬಂದ್ಬಿಟ್ಟು ವಾಸ್ ವೇಟಿಂಗ್ ಫಾರ್ ಹೆಲ್ಪ್. ಸೊ ಹಾಗಾದ್ರೆ ಆಪ್ಷನ್ ಡಿ ಇಸ್ ದೇರ್, ಡಿಡ್ ನಾಟ್ ಲೈಕ್ ದ ಟೈಗರ್. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಹಾಗಾದ್ರೆ ಯಾವ್ದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ? ನೋಡಿ, ಆನ್ಸರ್ ಬಂದ್ಬಿಟ್ಟು ದ ಬಾಯ್ ಹೂ ಫಾರ್ ದ ಟೈಗರ್ ಸ್ಟೇಡ್ ಆನ್ ದ ಟ್ರೀ ಫಾರ್ ಹಾಫ್ ಅ ಡೇ ಬಿಕಾಸ್ he was waiting for help. So option C is the right answer students here. Okay, see their answer ಬಂದ್ಬಿಟ್ಟು he was waiting for the help. Okay, ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಅಂತ ವೇಟ್ ಮಾಡ್ತಿರ್ತಾನೆ ಹುಡುಗ. ನೆಕ್ಸ್ಟ್ ನೋಡಿ ಕ್ವಶನ್, ಸ್ವಾಮಿ's father asked him to sleep alone in the office room as he. ಸ್ವಾಮೀಸ್ ತಂದೆ ಹೇಳ್ತಾರೆ ಆಫೀಸ್ ರೂಮ್ ಅಲ್ಲಿ ಒಬ್ಬನೇ ಮಲ್ಕೋಬೇಕಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ? ಆಪ್ಷನ್ ಎ ಬಂದ್ಬಿಟ್ಟು ವಾಂಟೆಡ್ ಹಿಮ್ ಟು ಕ್ಯಾಚ್ ದ ಬರ್ಗ್ಲರ್. ಆಪ್ಷನ್ ಬಿ ವಾಂಟೆಡ್ ಹಿಮ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ಕರೇಜ್. ಆಪ್ಷನ್ ಸಿ ವಾಂಟೆಡ್ ಹಿಮ್ ಟು ಲುಕ್ ಆಫ್ಟರ್ ದ ಆಫೀಸ್. Option D wanted him to prove that he had strength. Okay, here 4 options are there. So ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಅವ್ರ ತಂದೆ ಸ್ವಾಮಿಗೆ ಆಫೀಸ್ ರೂಮ್ ಅಲ್ಲಿ ಒಬ್ಬನೇ ಮಲಗಿಕೋ ಅಥವಾ ಮಲ್ಕೋಬೇಕಂತ ಹೇಳ್ತಾರೆ. ಸೊ ಯಾಕಂತಂದ್ರೆ ವಿದ್ಯಾರ್ಥಿಗಳೇ, ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ಓಕೆ, ಹಿಸ್ ಫಾದರ್ ವಾಂಟೆಡ್ ಹಿಮ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ಕರೇಜ್ ಅಂತ. ಸೊ ಅಂದ್ರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಆನ್ಸರ್ ಏನಿದೆ, ವಾಂಟೆಡ್ ಹಿಮ್ ಟು ಪ್ರೂವ್ ದಟ್ ಹಿ ಹ್ಯಾಡ್ ಕರೇಜ್ ಅಂತ. ಓಕೆ, ನೌ ಲೆಟ್ಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್ ನೋಡಿ, a burglar is a person who, the option A enters a house to steal, option B kills a tiger, option C writes for a newspaper, option D bites other people. Okay, burglar is a person. burglar ಯಾವ ಪರ್ಸನ್ ಅಂತ ಸಿ ಇದೆ. ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಆಪ್ಷನ್ ಎ. ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಏನಿದೆ ಆನ್ಸರ್? ಎಂಟರ್ಸ್ a house to steal. ಆತ ಮನೆ ಕಳ್ಳತನ ಮಾಡೋದಕ್ಕೆ ಬರ್ತಿರ್ತಾನೆ. ಸೊ ಆತನಿಗೆ ನಾವು ಬರ್ಗ್ಲರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಾಮಿ ಡಿಸೈಡೆಡ್ ಟು ಸ್ಲೀಪ್ ಅಂಡರ್ ದ ಬೆಂಚ್ ಬಿಕಾಸ್. ಸ್ವಾಮಿ ಬೆಂಚ್ ಕೆಳಗಡೆ ಮಲ್ಕೋಬೇಕಂತ ಡಿಸೈಡ್ ಮಾಡ್ತಾನೆ. ಬಿಕಾಸ್ ಯಾಕೆ? ಆಪ್ಷನ್ ಎ ನೋಡಿ, ಹಿ ಫೆಲ್ಟ್ ಇಟ್ ವಾಸ್ ಅ ಸೇಫ್ ಪ್ಲೇಸ್. ಆಪ್ಷನ್ ಬಿ ಇಟ್ ವಾಸ್ ನಿಯರ್ ದ ಡೋರ್. ಆಪ್ಷನ್ ಸಿ ಇಟ್ ವಾಸ್ ನಾಟ್ ಎ ಡಸ್ಟಿ. ಆಪ್ಷನ್ ಡಿ ಇಟ್ ವಾಸ್ ಮೇಡ್ ಆಫ್ ವುಡ್. ಓಕೆ, ವಿಚ್ ಇಸ್ ದ ರೈಟ್ ಆನ್ಸರ್? ಸಿ ದೇರ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಆಪ್ಷನ್ ಎ. ನೋಡಿ, ಹಿ ಫೆಲ್ಟ್ ಇಟ್ ವಾಸ್ ಅ ಸೇಫ್ ಪ್ಲೇಸ್. ಸೊ ಆತ ಏನ್ ಫೆಲ್ಟ್ ಮಾಡ್ತಾನೆ? ಇಟ್ ವಾಸ್ ಸೇಫ್ ಪ್ಲೇಸ್ ಅಂತ ಡಿಸೈಡ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, ಫಿಫ್ತ್ ಕ್ವಶನ್ ಬಂದ್ಬಿಟ್ಟು, ಫಾರ್ ಸ್ವಾಮಿ ಇವೆಂಟ್ಸ್ ಟುಕ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಬಿಕಾಸ್. ನೋಡಿ, ಸ್ವಾಮಿ ಹೇಳ್ತಾರೆ ಫಾರ್ ಸ್ವಾಮಿ
events took an unexpected turn because ಸ್ವಾಮಿ ನೋಡಿಲಿ ಯಾಕೆ ಇವೆಂಟ್ಸ್ ಅಂತ ಅನ್ಎಕ್ಸ್ಪೆಕ್ಟ್ ಟರ್ನ್ ಅಂತ ಸ್ವಾಮಿ ಥಿಂಕ್ ಮಾಡ್ತಾನೆ ಬಿಕಾಸ್ ಹಿಸ್ ಫಾದರ್ ವಾಸ್ ಆಂಗ್ರಿ ವಿತ್ ಹಿಮ್ ಆಪ್ಷನ್ ಬಿ ಹಿಸ್ ಫಾದರ್ ರೀಡ್ ಅಬೌಟ್ ಅ ನ್ಯೂಸ್ ಪೇಪರ್ ರಿಪೋರ್ಟ್ ಆಪ್ಷನ್ ಸಿ ಹಿಸ್ ಹೋಮ್ ವರ್ಕ್ ವಾಸ್ ನಾಟ್ ಡನ್ ಆಪ್ಷನ್ ಡಿ ಹಿಸ್ ಎಕ್ಸಾಮ್ಸ್ ವೇರ್ ನಿಯರ್ ಓಕೆ ಸ್ವಾಮಿ ಯಾಕೆ ಇದನ್ನ ಅನ್ಎಕ್ಸ್ಪೆಕ್ಟ್ ಟರ್ನ್ ಅಂತ ಅನ್ಕೋತಾನೆ ಅಂತಂದ್ರೆ see ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಬಿಕಾಸ್ ನೋಡಿ his father read about a newspaper report so it's become the unexpected turn in his life ಅಂತ ಹೇಳ್ಬೋದು ನಾವು ಯಾವುದು his father read about a newspaper report okay now let's move the next question ನೋಡಿ ಹಾಗಾದ್ರೆ ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಸೆಂಟೆನ್ಸ್ ಅಲ್ಲಿ ನೋಡಿ ಕ್ವಶನ್ ಬಂದ್ಬಿಟ್ಟು ಸ್ವಾಮಿ's father drew his attention to a report in the newspaper what was the report about or what was the special news about the bravery of a village lord ಸೊ ಇದು ಎರಡು ಕ್ವಶನ್ ಕೂಡ ಒಂದೇ ಆನ್ಸರ್ ಬರ್ತಿದೆ ವಿದ್ಯಾರ್ಥಿಗಳೇ ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳಬಹುದು ಅವರು ಸಮ್ ಟೈಮ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಸ್ವಾಮಿ's father drew his attention to a report in the newspaper what was the report about ಅಂತ ಕೇಳಬಹುದು ಅಥವಾ what was the special news about the bravery of a village lord ಅಂತ ಕೇಳಬಹುದು ಓಕೆ here the right answer ಬಂದ್ಬಿಟ್ಟು ಯಾವ ರೀತಿ ಆಗುತ್ತೆ the newspaper carried a report about the bravery of a village boy who had come face to face with a tiger while returning home by the village path okay ಇದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ವಾಟ್ ಕಮೆಂಟ್ ಡಿಡ್ ಸ್ವಾಮಿ ಮೇಕ್ ವೆನ್ ಹಿ ಹರ್ಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದಟ್ ಆಫ್ ಹಿಸ್ ಫಾದರ್ ನೋಡಿ ಕ್ವಶನ್ ಬರ್ತಿದೆ ವಾಟ್ ಕಮೆಂಟ್ ಡಿಡ್ ದ ಸ್ವಾಮಿ ಮೇಕ್ ವೆನ್ ಹಿ ಹರ್ಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಸೊ ಯಾವಾಗ ಸ್ವಾಮಿ ಆ ನ್ಯೂಸ್ ಪೇಪರ್ ರಿಪೋರ್ಟ್ ಕೇಳ್ತಲ್ಲ ಅದರ ಕಮೆಂಟ್ ಏನಿತ್ತು ಸೊ ಹಾಗಾದ್ರೆ ಅದನ್ನ ಕಮೆಂಟು ಅವ್ರ ತಂದೆಗಿಂತ ಹೇಗೆ ಡಿಫ್ರೆಂಟ್ ಆಗಿತ್ತು ಆನ್ಸರ್ ನೋಡಿ ಸ್ವಾಮಿ ಫೆಲ್ಟ್ that it was not possible for a boy to fight a tiger and it must have been a strong and grown up person who had done this. His father disagreed, saying that strength and age were not so important. What really needed was courage. ನೋಡಿ ಅವ್ರ ತಂದೆ ಮತ್ತು ಆತನಿಗೆ ಏನು ಡಿಫ್ರೆನ್ಸ್ ಅಂತಂದ್ರೆ ಸ್ವಾಮಿ ಹೇಳ್ತಾನೆ ಈ ಸ್ವಾಮಿ ಪೆಲ್ಡ್ ಏನ್ ಪಾಲಿಟ್ ಮಾಡ್ತಾನೆ ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಎ ಬಾಯ್ fight a tiger and it must have been a strong and a grown up person who had done this ಅಂತ ಹೇಳ್ತಾನೆ ಬಟ್ ಅವ್ರ ತಂದೆ ಏನ್ ಹೇಳ್ತಾರೆ his father disagreed ಹೇಳ್ತಾರೆ ಅವರು is saying that strength and age it's the age it's not ego it's the age actually so little mistake is there it's the age okay that strength and age were not so important what really needed was courage so ಇಲ್ಲಿ strength ಮತ್ತು age important ಅಲ್ಲ ಸ್ವಾಮಿ ಇಲ್ಲಿ ಏನ್ ಬೇಕಂತಾರೆ courage important ಅಂತ ಹೇಳ್ತಾರೆ okay students now let's move the next question ನೋಡಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಾಟ್ ಚಾಲೆಂಜ್ ಡಿಡ್ ಸ್ವಾಮೀಸ್ ಫಾದರ್ ಪುಟ್ ಟು ಹಿಮ್ ಆನ್ಸರ್ ನೋಡಿ ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ that night which was a frightful proposition swami always slept beside his grandmother so any change in this arrangement made him frightful so ಏನ್ ಚಾಲೆಂಜ್ ಇಡ್ತಾರೆ ಅಂತಂದ್ರೆ ಅವ್ರ ತಂದೆಯವರು ಸ್ವಾಮಿ ಮುಂದೆ ಸ್ವಾಮಿ ಒಬ್ಬನೇ ಆಫೀಸ್ ರೂಮ್ ಅಲ್ಲಿ ಮಕ್ಕೋಬೇಕು ನೈಟ್ ಅಲ್ಲಿ ಯಾಕಂತಂದ್ರೆ ಸ್ವಾಮಿ ದಿನಾಲು ತನ್ನ ಗ್ರ್ಯಾಂಡ್ ಮದರ್ ಅಂತ ಇರ್ತಾರಲ್ಲ ಅವ್ರ ಪಕ್ಕದಲ್ಲೇ ಮಕ್ಕೋತಿರ್ತಾನೆ ಸೊ ಹೀಗಾಗಿ ಇದೊಂಥರ ನಮಗೆ ಫ್ರೈಟ್ಫುಲ್ ಅರೇಂಜ್ಮೆಂಟ್ ಅನ್ಸುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇನ್ ವಿಚ್ ಪಾರ್ಟ್ ಆಫ್ ದ ಆಫೀಸ್ ಡಿಡ್ ಸ್ವಾಮಿ ಡಿಸೈಡೆಡ್ ಟು ಸ್ಲೀಪ್ ವೈ ಡಿಡ್ ಹಿ ಸೆಲೆಕ್ಟ್ ದಿಸ್ ಪ್ಲೇಸ್ ಸ್ವಾಮಿ ಯಾವ ಒಂದು ಆಫೀಸ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಮಲಗಬೇಕಂತ ಡಿಸೈಡ್ ಮಾಡ್ತಾನೆ ಯಾಕೆ ಆತ ಅದನ್ನೇ ಚೂಸ್ ಮಾಡ್ತಾನೆ ಅಂತಂದ್ರೆ ಸ್ವಾಮಿ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದಿ ಬೆಂಚ್ ಇನ್ ದ ಆಫೀಸ್ ಅಂಡ್ ಕ್ರೆಪ್ಟ್ ಇನ್ ದೇರ್ ಟು ಸ್ಲೀಪ್ ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್ ಮೋರ್ ಕಾಂಪ್ಯಾಕ್ಟ್ ಅಂಡ್ ರಿಯಸ್ಯೂರಿಂಗ್ ಓಕೆ ಯಾಕೆ ಸ್ವಾಮಿ ಅಲ್ಲಿ ಡಿಸೈಡ್ ಮಾಡ್ತಾರೆ ಅದು ಒಂಥರ ಸೇಫ್ಟಿ ಪ್ಲೇಸ್ ಇದೆ ಅಂತ ಡಿಸೈಡ್ ಮಾಡ್ತಾನೆ ಆತ ಒಂದು ಬೆಂಚ್ ಕೆಳಗಡೆ ಆಫೀಸ್ ರೂಮ್ ಅಲ್ಲಿ ಬೆಂಚ್ ಕೆಳಗಡೆ ಅದು ಒಂದು ಸೇಫರ್ ಪ್ಲೇಸ್ ಅಂತ ಡಿಸೈಡ್ ಮಾಡಿ ಆತ ಅಲ್ಲಿ ಮುಕ್ಕೋತಾನೆ ಬೆಂಚ್ ಕೆಳಗಡೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ 5 ವೇರ್ ಕಂಗ್ರ್ಯಾಚುಲೇಷನ್ಸ್ ಶೋಡ್ ಆನ್ ಸ್ವಾಮಿ ಸ್ವಾಮಿಗೆ ಯಾಕೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾರೆ ನೋಡಿ ಆನ್ಸರ್ ಬಂದ್ಬಿಟ್ಟು ಸ್ವಾಮಿ ಹ್ಯಾಡ್ ಬಿಟನ್ ದ ಬರ್ಗ್ಲರ್ ಟೇಕಿಂಗ್ ಹಿಮ್ ಟು ಬಿ ದ ಡೆವಿಲ್ ದ ಬರ್ಗ್ಲರ್ಸ್ ಕ್ರೈ ಬ್ರಾಟ್ ಸ್ವಾಮಿ's father and others to the scene leading to his arrest so congratulations were showed on ಸ್ವಾಮಿ ಓಕೆ ಸ್ವಾಮಿ ಏನ್ ಮಾಡಿರ್ತಾನೆ ಅಲ್ಲಿ ಬರ್ಗ್ಲರ್ ನ ಬೈಟ್ ಮಾಡ್ತಾನೆ ಕಾಲಿ ಕಾಸ್ತಾನೆ ಸೊ ಅದರಿಂದ ಅವ್ರ ತಂದೆ ಮತ್ತು ಒಂದು ಸರ್ವೆಂಟ್ ಬಂದು ಆತನ ಹಿಡ್ಕೋತಾರೆ ಅರೆಸ್ಟ್ ಮಾಡ್ತಾರೆ ಸೊ ಹೀಗಾಗಿ ಸ್ವಾಮಿಗೆ ಸಾಕಷ್ಟು ಅಭಿನಂದನೆಗಳು ಬರ್ತಿರ್ತವೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ why did ಸ್ವಾಮಿ ಫೀಲ್ ರಿಲೀವ್ಡ್ at the end ಸ್ವಾಮಿ ಯಾಕೆ ರಿಲೀವ್ ಆಗ್ತಾನೆ ದ ನೆಕ್ಸ್ಟ್ ಡೇ ಸ್ವಾಮಿ slept beside his granny his father did not protect much ಸ್ವಾಮಿ felt relieved so next day ಕೂಡ ಯಾಕೆ ಸ್ವಾಮಿ ರಿಲೀವ್ ಆಗ್ತಾ ಅಂತಂದ್ರೆ
ನೆಕ್ಸ್ಟ್ ಡೇ ಆತ ಸ್ವಾಮಿ ತನ್ನ ಗ್ರ್ಯಾಂಡ್ ಮದರ್ ಪಕ್ಕದಲ್ಲೇ ಮಕ್ಕೊಂಡಿರ್ತಾನೆ. ಬಟ್ ಅವ್ರ ತಂದೆಯವರು ಹೆಚ್ಚಿಗೆ ಆತನಿಗೆ ಫೋರ್ಸ್ ಮಾಡಲ್ಲ ಸೆಕೆಂಡ್ ಡೇ. ಸೊ ಹೀಗಾಗಿ ಆತ ರಿಲೀವ್ ಆಗಿ ಫೀಲ್ ಮಾಡ್ತಾನೆ, ರಿಲೀವ್ಡ್ ಆಗಿ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಅಂಡ್ ಹೆಡ್ ಮಾಸ್ಟರ್. ಸೊ ಹೇಗೆ ಸ್ವಾಮಿಗೆ ಎಲ್ಲರೂ ಆನರ್ ಮಾಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ, ಹೇಗೆ ಗೌರವ ಕೊಡ್ತಾರಪ್ಪ ಅಂತಂದ್ರೆ ಅವ್ನ ಕ್ಲಾಸ್ಮೇಟ್ಸ್, ಟೀಚರ್, ಹೆಡ್ ಮಾಸ್ಟರ್ ಯಾವ ರೀತಿ ಗೌರವ ಕೊಡ್ತಾರೆ ಅಂತಂದ್ರೆ, ಕಂಗ್ರಾಚುಲೇಷನ್ಸ್ were showered on Swami. His classmates looked at him with respect, and his teacher patted on his back. The headmaster said that he was a true scout ಅಂತ. ಅದು ಟ್ರೂ ಸ್ಕೌಟ್ ಅಂತ ಆಗುತ್ತೆ. ಇದು ಲಿಟಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇದು ಟ್ರೂ ಸ್ಕೌಟ್ ಅಂತ ಆಗುತ್ತೆ ವಿದ್ಯಾರ್ಥಿಗಳು. ಓಕೆ, ಸೊ ಹೀಗಾಗಿ ಸಾಕಷ್ಟು ಅವನಿಗೆ ಅಭಿನಂದನೆ ಸಲ್ಲಿಸ್ತಾರೆ ಈ ರೀತಿಯಾಗಿ. ನೆಕ್ಸ್ಟ್ ನೋಡಿ ಹಾಗಾದ್ರೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, do you think Swami really wanted to join the police? If not, what did he want to be? ಓಕೆ, ನೀವೇನ್ ಥಿಂಕ್ ಮಾಡ್ತೀರಾ, ಸ್ವಾಮಿ ನಿಜವಾಗಿಯೂ ಪೊಲೀಸಿಗೆ ಜಾಯಿನ್ ಆಗ್ತಾನ ಅಥವಾ ಇಲ್ಲ ಅಂತಾರೆ, ಯಾಕೆ? ಸೊ ವಾಟ್ ಡಿಡ್ ಯು ವಾಂಟ್ ಟು ಬಿ? ಸೊ ಆತ ಏನಾಗ ಅನ್ಕೊಂಡಿರ್ತಾನೆ ನೋಡಿ. ನೋ, ಸ್ವಾಮಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಜಾಯಿನ್ ದ ಪೊಲೀಸ್. ಹಿ ವಾಂಟೆಡ್ ಟು ಬಿಕಮ್ ಎನ್ ಇಂಜಿನ್ ಡ್ರೈವರ್, ರೈಲ್ವೆ ಗಾರ್ಡ್ ಅವರ ಬಸ್ ಕಂಡಕ್ಟರ್. ಸ್ವಾಮಿಗೆ ನಿಜವಾಗಿಯೂ ಪೊಲೀಸ್ ಆಗೋದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಆತ ಏನಾಗಬೇಕು ಅನ್ಕೊಂಡಿರ್ತಾನೆ ಅಂದ್ರೆ, ಒಬ್ಬ ಇಂಜಿನ್ ಡ್ರೈವರು ಅಥವಾ ರೈಲ್ವೆ ಗಾರ್ಡು ಅಥವಾ ಬಸ್ ಕಂಡಕ್ಟರ್ ಆಗುವಂತ ಒಂದು ಆಸೆ ಇರ್ತಾನೆ ಆತನಿಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಹಾಗಾದ್ರೆ, ಯು ಮಸ್ಟ್ ಸ್ಲೀಪ್ ಅಲಾಂಗ್ ಹಿಯರ್ ಆಫ್ಟರ್, ಸೇಡ್ ಸ್ವಾಮಿಸ್ ಫಾದರ್. ಬೈ ಡೂಯಿಂಗ್ ಸೋ, ವಾಟ್ ವಾಸ್ ಸ್ವಾಮಿ ಸಪೋಸ್ ಟು ಪ್ರೂವ್? ಸೊ ಸ್ವಾಮಿ ತಂದೆಯವರು ಹೇಳ್ತಾರೆ, ಸೊ ನೀನು ಇನ್ನು ಮುಂದೆ ಇಲ್ಲೇ ಮಲ್ಕೋಬೇಕು ಒಬ್ಬನೇ. ಸೊ ಇದನ್ನ ಹೇಳೋದ್ ಮುಖಾಂತರ ಸ್ವಾಮಿ ವಾಟ್ ವಾಸ್ ಸ್ವಾಮಿ ಸಪೋಸ್ ಟು ಪ್ರೂವ್? ಸೊ ಬೈ ಡೂಯಿಂಗ್ ಸೊ, ಸೊ ಇದನ್ನ ಸ್ವಾಮಿ ಏನು ಪ್ರೂವ್ ಮಾಡೋದಿರುತ್ತೆ ನೋಡಿ. ಬೈ ಸ್ಲೀಪಿಂಗ್ ಅಲಾನ್, ಸ್ವಾಮಿ ವಾಸ್ ಸಪೋಸ್ ಟು ಪ್ರೂವ್ ಹಿಸ್ ಕರೇಜ್. ಹಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಶೋ ದ್ಯಾಟ್ ಇವನ್ ಹಿ ಹ್ಯಾಸ್ ಕರೇಜ್ ಅಂತ. ಸ್ವಾಮಿ ಅಲ್ಲಿ ಒಬ್ಬನೇ ಮಲಗಿಕೊಳ್ಳೋದು ಅಥವಾ ಒಬ್ಬನೇ ಅಲಾಂಗ್ ಮಲ್ಕೊಳ್ಳೋದ್ರಿಂದ ಆತ ಏನ್ ತೋರಿಸಿರುತ್ತೆ ಅಂತಂದ್ರೆ, ಏನ್ ಪ್ರೂವ್ ಮಾಡ್ಬೇಕಿರ್ತಂದ್ರೆ, ಹಿ ಹ್ಯಾಸ್ ಅ ಕರೇಜ್ ಅಂತ, ನನಗೂ ಕೂಡ ಧೈರ್ಯ ಅದನ್ನೋದನ್ನ ಇಲ್ಲಿ ತೋರಿಸಬಹುದಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಹಾಗಾದ್ರೆ, ವಾಟ್ ವೇರ್ ದಿ ಎಕ್ಸ್ಕ್ಯೂಸಸ್ ಗಿವನ್ ಬೈ ಸ್ವಾಮಿ ಇನ್ ಆರ್ಡರ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲಾಂಗ್? ಹಾಗಾದ್ರೆ ಸ್ವಾಮಿ ಏನೇನು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತಾನೆ ಅಲ್ಲಿ ಮಲ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ. ಸ್ವಾಮಿ said that he would sleep alone from the first of the next month. He also said that the office was dusty and full of scorpions. ಅದಕ್ಕೆ ಸ್ವಾಮಿ ಅವ್ರು ಹೇಳ್ತಂದ್ರೆ, ನೆಕ್ಸ್ಟ್ ಮಂತ್ ಫಸ್ಟ್ ಡೇ ಮಲ್ಕೋತೀನಿ ಎಲ್ಲಿ ಬೇಕಾದ್ರೆ ಆಫೀಸಲ್ಲಿ ಒಬ್ಬನೇ. ಸೊ ಹಾಗೆ ಜೊತೆಗೆ ನಾವು ಆಫೀಸಲ್ಲಿ ಸಾಕಷ್ಟು ಡಸ್ಟ್ ಇದೆ, ಜೊತೆಗೆ ಸ್ಕಾರ್ಪಿಯನ್ಸ್ ಚೇಳೆಗಳು ಸಾಕಷ್ಟು ಇದೆ ಅಂತ ಹೇಳ್ತಿರ್ತಾನೆ ಸ್ವಾಮಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಬರುತ್ತೆ. ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ ಅಂತ ಇದೆ. ದ ಫಸ್ಟ್ ಎಕ್ಸ್ಟ್ರಾಕ್ಟ್ ಬಂದ್ಬಿಟ್ಟು, ಲೀವ್ ಅಲಾನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಅಬ್ಸರ್ವ್ ಸೆಂಟೆನ್ಸ್ ಪ್ರಾಪರ್ಲಿ ಸ್ಟೂಡೆಂಟ್ಸ್, ಸೆಂಟೆನ್ಸ್ ನ ಸರಿಯಾಗಿ ಅಬ್ಸರ್ವ್ ಮಾಡಿ. ಲೀವ್ ಅಲಾನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನೋಡಿ, ಅವ್ರ ತಂದೆ ಹೇಳ್ತಾರೆ ಈ ಮಾತನ್ನ. ಕ್ವಶನ್ ಮಾಡಿ ಮೊದಲನೇದು, ವಾಟ್ ವಾಸ್ ದ ವ್ಯೂ ಆಫ್ ಸ್ವಾಮೀಸ್ ಫಾದರ್ ರಿಗಾರ್ಡಿಂಗ್ ಕರೇಜ್? ಆ ಸ್ವಾಮಿ ಅವ್ರ ತಂದಿರೋದು ಏನಿರುತ್ತೆ ಒಂದು ವ್ಯೂ ಕರೇಜ್ ಬಗ್ಗೆ ಅಂದ್ರೆ, ಸ್ವಾಮೀಸ್ ಫಾದರ್ ಫೆಲ್ಟ್ ದ್ಯಾಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಟ್ರೆಂತ್ ಅಂಡ್ ಏಜ್ ಅಂತ. ಓಕೆ, ಇಲ್ಲಿ ಏನಿರುತ್ತೆ ಅಂದ್ರೆ, ಆ ತಂದೆಯವ್ರು ಏನ್ ಹೇಳ್ಕೊಟ್ಟಿರ್ತಾರೆ ಅಂತಂದ್ರೆ ಸ್ವಾಮಿಗೆ, ಇಲ್ಲಿ ಈ ಧೈರ್ಯ ಅನ್ನೋದು ವಯಸ್ಸು ಮತ್ತು ಶಕ್ತಿಗಿಂತನೂ ಹೆಚ್ಚಿನದು ಅಂತ ಹೇಳ್ಕೊತಿರ್ತಾರೆ. ಬಿ ಕ್ವಶನ್ ನೋಡಿ, ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್ ಅಂತ. ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್ ಅಂತ. ಒಂದು ತನ್ನ ಮಗನಿಗೆ ಧೈರ್ಯದಂತ ಹೇಗೆ ಪ್ರೂವ್ ಮಾಡಿಸ್ಬೇಕಂತ ಅನ್ಕೊಂಡಿರ್ತಾನೆ ಅಂದ್ರೆ, ಆನ್ಸರ್ ನೋಡಿ, ಹಿ ಚಾಲೆಂಜ್ಡ್ ಹಿಸ್ ಸನ್ ಟು ಸ್ಲೀಪ್ ಅಲಾನ್ ಇನ್ ದ ಆಫೀಸ್ ರೂಮ್. ಸ್ವಾಮಿಗೆ ತನ್ನ ಮಗನಿಗೆ ಅವ್ರು ಏನ್ ಚಾಲೆಂಜ್ ಮಾಡ್ತಾರೆ, ನೀನು ಒಬ್ಬನೇ ಆಫೀಸ್ ರೂಮ್ ಅಲ್ಲಿ ಮಲಗಬೇಕು ಅಂತ ಹೇಳಿ. ಸೊ ಈ ತರನಾಗಿ ಆತ ತನ್ನ ಮಗನ ಒಂದು ಕರೇಜನ್ನ ಪ್ರೂವ್ ಮಾಡಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಹಾಗಾದ್ರೆ, ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಬಂದ್ಬಿಟ್ಟು, ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್. ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್. ಆಪ್ಷನ್ ಎ, ಸರಿ, ಕ್ವಶನ್ ಎ ಬಂದ್ಬಿಟ್ಟು, ವಾಟ್ ವಾಸ್ ದ ಫ್ರೈಟ್ಫುಲ್ ಪ್ರಪೋಸಿಷನ್? ಆನ್ಸರ್ ನೋಡಿ, ದ ಫ್ರೈಟ್ಫುಲ್ ಪ್ರಪೋಸಿಷನ್ ವಾಸ್ ದ್ಯಾಟ್ ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಅಲಾನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಸೊ ಏನಿರುತ್ತೆ ಅದು ಫ್ರೈಟ್ಫುಲ್ ಪ್ರಪೋಸಿಷನ್, ಅವ್ರ ತಂದೆಯವರದ್ದು ಏನಿರುತ್ತೆ ಅಂತಂದ್ರೆ, ಸ್ವಾಮಿ ಅವತ್ತೊಬ್ಬನೇ ಅಲೋನ್ ಆಗಿ ಆಫೀಸ್ ರೂಮ್ ಅಲ್ಲಿ ಮಲಗಬೇಕಂತ ಇರುತ್ತೆ. ಕ್ವಶನ್ ಬಿ ನೋಡಿ, ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಆಸ್ ಅ ಫ್ರೈಟ್ಫುಲ್? ಯಾಕೆ ಸ್ವಾಮಿ ಅದು ಫ್ರೈಟ್ಫುಲ್ ಅಂತ ಥಿಂಕ್ ಮಾಡ್ತಾನೆ? ಸ್ವಾಮಿ ಯೂಸ್ಡ್ ಟು ಸ್ಲೀಪ್ ವಿತ್ ಹಿಸ್ ಗ್ರಾನಿ in the passage and any change in this left him trembling and awake all night. ಓಕೆ, ಸ್ವಾಮಿ ಯಾವಾಗಲೂ ತನ್ನ ಗ್ರಾನಿ ಪಕ್ಕದಲ್ಲೇ ಮಲಗ್ತಿರೋದ್ರಿಂದ ಆತನಿಗೆ ಇದರಲ್ಲಿ ಸ್ವಲ್ಪ ಚೇಂಜ್ ಆದ್ರೂ ಕೂಡ ಅದನಿಗೆ ತುಂಬಾನೇ ಟ್ರೆಂಬಲಿಂಗ್ ಆಗ್ತಿರುತ್ತೆ, ಅಥವಾ ಸಾಕಷ್ಟು ನೈಟ್ ಎಲ್ಲ ಆತ ಅವೇಕ್ ಆಗಿರ್ತಾನೆ, ಎದ್ಕೊಂಡು ಕೂತ್ಕೊಂಡಿರ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇದು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಇದೆ ನೋಡಿ. ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಅಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತ
ಹೇಳ್ತಾರೆ ಒಂದು ಸೆಂಟೆನ್ಸ್. ಇದನ್ನ ಯಾರು ಹೇಳ್ತಾರೆ ನೋಡಿ. ವೈ ಡಿಡ್ ಸ್ವಾಮಿ ಮೇಕ್ ದಿಸ್ ರಿಮಾರ್ಕ್, ಇದನ್ನ ಸ್ವಾಮಿನೇ ಹೇಳ್ತಾನೆ. ಯಾಕೆ ಈ ರೀತಿ ಸ್ವಾಮಿ ರಿಮಾರ್ಕ್ ಹೇಳ್ತಾನೆ, ಯಾಕೆ ಈ ರೀತಿ ಹೇಳ್ತಾನೆ ಸ್ವಾಮಿ ಮೇಡ್ ದಿಸ್ ರಿಮಾರ್ಕ್ ಬಿಕಾಸ್ ಹಿ ವಾಂಟೆಡ್ ಅನ್ ಎಕ್ಸ್ಕ್ಯೂಸ್ ಫಾರ್ ನಾಟ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಇದನ್ನ ಯಾಕೆ ರಿಮಾರ್ಕ್ ಮಾಡ್ತಾನೆ ಸ್ವಾಮಿ ಆಫೀಸ್ ರೂಮ್ ಅಲ್ಲಿ ಮಲಗೋದು ಬೇಡ ಆಗಿರುತ್ತೆ ಅದಕ್ಕೆ. ಓಕೆ, ಬಿ ಕ್ವಶನ್ ನೋಡಿ. ವಾಟ್ ಡಸ್ ಇಟ್ ರಿವೀಲ್ ಅಬೌಟ್ ಹಿಸ್ ಕ್ಯಾರೆಕ್ಟರ್, ಇದು ಆತನ ಕ್ಯಾರೆಕ್ಟರ್ ನ ಯಾವ ರೀತಿ ರಿವೀಲ್ ಮಾಡ್ತಾನೆ. ಹಿ ಡಿಡ್ ನಾಟ್ ಹ್ಯಾವ್ ದ ಕರೇಜ್ ಟು ಟೆಲ್ ಹಿಸ್ ಫಾದರ್ ದಟ್ ಹಿ ವಾಸ್ ಅಫ್ರೇಡ್ ಟು ಸ್ಲೀಪ್ ಅಲೋನ್. ಸೊ ಇದೇನು ತೋರಿಸ್ಕೊಡ್ತದೆ ಕ್ಯಾರೆಕ್ಟರ್ ಬಗ್ಗೆ, ಸ್ವಾಮಿಗೆ ನಾನು ಆಫೀಸ್ ರೂಮ್ ಅಲ್ಲಿ ಮಲ್ಕೋದಕ್ಕೆ ಆಗೋದಿಲ್ಲ, ಹೆದರಿಕೆ ಬರುತ್ತೆ ಅಂತ ಹೇಳೋದಕ್ಕೆ ಒಂದು ಕರೇಜ್ ಇರಲ್ಲ. ಹೀಗಾಗಿ ಆತ ಈ ರೀತಿ ಬೇರೆ ಬೇರೆ ಒಂದು ಹೇಳ್ತಿರ್ತಾನೆ. ಹಾಗೆ ಬೇರೆ ಅಂತಂದ್ರೆ ಇಲ್ಲಿ ಡಸ್ಟ್ ಇದೆ, ಸ್ಕಾರ್ಪಿಯನ್ಸ್ ಇದೆ, ಈ ರೀತಿ ಹೇಳ್ತಿರ್ತಾನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಹಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಸೊ ಇದನ್ನು ಕೂಡ ಸ್ವಾಮಿನೇ ಅನ್ಕೊಂಡಿರ್ತಾನೆ. ಕ್ವಶನ್ ನೋಡಿ. ವಾಟ್ ಡೂ ದ ಅಂಡರ್ಲೈನ್ಡ್ ವರ್ಡ್ ಇಂಪ್ಲೈ. ಸೊ these words means that he wished that the tiger had killed the boy. Okay, ಇಲ್ಲಿ ಸ್ಪೇರ್ಡ್ ನಡುವೆ ಅಂಡರ್ಲೈನ್ ಬರ್ತಿದೆ ಅರ್ಥಗಳೇ. ಸೊ ಇಲ್ಲಿ ಸ್ಪೇರ್ ಅಂತ ಈ ವರ್ಡ್ ಅಂಡರ್ಲೈನ್ ಬರಬೇಕು, ಬಟ್ ಇಲ್ಲಿ ನಾನು ಅಂಡರ್ಲೈನ್ ಕೊಟ್ಟಿಲ್ಲ. ಸೊ ಸಾರಿ, ಇಲ್ಲಿ ಅಂಡರ್ಲೈನ್ ಬರಬೇಕು, ಅಂಡರ್ಲೈನ್ ಕೊಟ್ಟಿಲ್ಲ ನಾನು. ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ನಿಮಗೆ. ವಾಟ್ ಡೂ ದ ಅಂಡರ್ಲೈನ್ ವರ್ಡ್ಸ್ ಇಂಪ್ಲೈ ಅಂದರೆ ಸ್ಪೇರ್ಡ್ ಏನು ಇಂಪ್ಲೈ ಮಾಡುತ್ತೆ, ಏನು ಹೇಳ್ತಾರೆ. ದೀಸ್ ವರ್ಡ್ಸ್ ಮೀನ್ಸ್ ದಟ್ ಹಿ wished that the tiger had killed the boy ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ನೋಡಿ. why did ಸ್ವಾಮಿ have such thoughts. ಸ್ವಾಮಿಗೆ ಥಾಟ್ಸ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ವೈ ಡಿಡ್ ಸ್ವಾಮಿ ಹ್ಯಾವ್ ಸಚ್ ಥಾಟ್ಸ್ ಅಂತ ಅಂದಾಗ ಆನ್ಸರ್ ಬಂದ್ಬಿಟ್ಟು ಸ್ವಾಮಿ ವಾಸ್ ಅಪ್ಸೆಟ್ ಬಿಕಾಸ್ ಹಿ ವಾಸ್ ಆಸ್ಕ್ಡ್ ಟು ಸ್ಲೀಪ್ ಅಲಾನ್. ಓಕೆ, ಸ್ವಾಮಿ ಯಾಕೆ ಆ ರೀತಿ ಥಾಟ್ಸ್ ಬರ್ತದೆ, ಯಾಕೆ ಅನ್ಕೊಂಡಿರ್ತಂದ್ರೆ ಆ ಹುಡುಗನ ಟೈಗರ್ ಸಾಯಿಸ್ಬೇಕಿತ್ತಂತ ಯಾಕೆ ಅನ್ಕೊಂಡಿರ್ತಂದ್ರೆ ಸ್ವಾಮಿ ವಾಸ್ ಅಪ್ಸೆಟ್, ಸ್ವಾಮಿಗೆ ಅಪ್ಸೆಟ್ ಆಗಿಬಿಟ್ಟಿದೆ. ಯಾಕಂತಾರೆ ಒಬ್ಬನೇ ಮಲಗಬೇಕಲ್ಲ ಆಫೀಸ್ ರೂಮಲ್ಲಿ ಹೋಗಿ ಅನ್ನೋ ಒಂದು ಅಪ್ಸೆಟ್ ನಿಂದ ಆತ ಆ ರೀತಿ ಥಾಟ್ಸ್ ಬರ್ತಾ ಇರುತ್ತೆ. ಓಕೆ ಓಕೆ, ನಾವು ಲೆಟ್ಸ್ ಮೂವ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನೋಡಿ. ದ ಇನ್ಸ್ಪೆಕ್ಟರ್ ಸೇಡ್ ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋವಿಂಗ್ ಅಪ್. ಸ್ವಾಮಿ ಹೇಳ್ತಾನೆ ಇನ್ಸ್ಪೆಕ್ಟರ್, ನೀ ಯಾಕೆ ದೊಡ್ಡನಾದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬಾರ್ದು ಅಂತ. ಕ್ವಶನ್ ನೋಡಿ. ಎ, ವೈ ಡು ಯು ಥಿಂಕ್ ದ ಇನ್ಸ್ಪೆಕ್ಟರ್ ಸೇಡ್ ದಿಸ್. ಇನ್ಸ್ಪೆಕ್ಟರ್ ಹಾಗೆ ಹೇಳ್ತಾ ಅಂತ ಥಿಂಕ್ ಮಾಡ್ತೀರಾ. ಬಿಕಾಸ್ ಯಾಕೆ ಹೇಳ್ತಾ ಅಂತಾರೆ, ದ ಇನ್ಸ್ಪೆಕ್ಟರ್ ಥಿಂಕ್ಸ್ ದ್ಯಾಟ್ ಸ್ವಾಮಿ ವಾಸ್ ಅ ಬ್ರೇವ್ ಬಾಯ್ ಸೊ ಹಿ ಸೇಡ್ ದಿಸ್. ಸ್ವಾಮಿ ಬ್ರೇವ್ ಇದೆ ಅಂತ ಅನ್ಕೊಂಡು ಇನ್ಸ್ಪೆಕ್ಟರ್ ಆತನಿಗೆ ಆತರ ಹೇಳ್ತಾರೆ, ನೀ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬಾರ್ದು ಅಂತ. ಎರಡನೇ ಕ್ವಶನ್ ನೋಡಿ. ಡು ಯು ಫೀಲ್ ಸ್ವಾಮಿ ವುಡ್ ಬಿ ಹ್ಯಾಪಿ ಟು ಡೂ ಸೊ. ಸೊ ಇದು ಸ್ವಾಮಿಗೆ ಖುಷಿ ಕೊಡುತ್ತಾ ಅಥವಾ ಸ್ವಾಮಿ ಇದರಿಂದ ಹ್ಯಾಪಿ ಆಗಿರ್ತಾನ. ಆನ್ಸರ್ ನೋಡಿ. ಸ್ವಾಮಿ ಹ್ಯಾಡ್ ಕಾಟ್ ದ ಬರ್ಗ್ಲರ್ ಬೈ ಆಕ್ಸಿಡೆಂಟ್, ಹಿ ಡಿಡ್ ನಾಟ್ ವಾಂಟ್ ಟು ಜಾಯಿನ್ ದ ಪೊಲೀಸ್. ನೋ, ಯಾಕಂದ್ರೆ ಇದು ಒಂದು ಹೇಳಿಕೆಯನ್ನು ಇನ್ಸ್ಪೆಕ್ಟರ್ ಹೇಳ್ತಾರೆ, ಇದರಿಂದ ಖುಷಿ ಆಗಿರೋದಿಲ್ಲ ಆತನಿಗೆ. ಯಾಕಂತಾರೆ ಸ್ವಾಮಿ ಬೈ ಆಕ್ಸಿಡೆಂಟ್ಲಿ ಆ ಬರ್ಗ್ಲರ್ ಹಿಡ್ಕೊಂಡಿರ್ತಾನೆ ಹೊರತು ಆತ ಯಾವ ಧೈರ್ಯದಿಂದ ಹಿಡ್ಕೊಂಡಿರಲ್ಲ. ಹೀಗಾಗಿ ಆತನಿಗೆ ಪೊಲೀಸ್ ಜಾಯ್ನ್ ಆಗೋದಕ್ಕೆ ಇಷ್ಟ ಇರಲ್ಲ. ನೆಕ್ಸ್ಟ್ ನೋಡಿ. ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಕ್ವಶನ್ ಎ, why was ಸ್ವಾಮಿ ಕಂಗ್ರ್ಯಾಚುಲೇಟೆಡ್. ಸ್ವಾಮಿಗೆ ಯಾಕೆ ಕಂಗ್ರ್ಯಾಚುಲೇಷನ್ಸ್ ಬರುತ್ತೆ, ಅಭಿನಂದನೆ ಬರುತ್ತೆ. ಸ್ವಾಮಿ ಹ್ಯಾಡ್ ಕಾಟ್ ಒನ್ ಆಫ್ ದ ನೊಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಸೊ ಡಿಸ್ಟ್ರಿಕ್ಟ್ ನ ಒಬ್ಬ ನೊಟೋರಿಯಸ್ ಹೌಸ್ ಬ್ರೇಕರ್ ಬರ್ಗ್ಲರ್ ನ ಹಿಡ್ಕೊಟ್ಟಿರ್ತಾನೆ ಸ್ವಾಮಿ. ಹೀಗಾಗಿ ಆತನಿಗೆ ಸಾಕಷ್ಟು ಅಭಿನಂದನೆಗಳು ಬರುತ್ತೆ. ಡಿ ಫೀಲ್ ಸ್ವಾಮಿ ಡಿಸರ್ವ್ಸ್ ದ ಪ್ರೈಸ್, ಗಿವ್ ರೀಸನ್. ಸೊ ನೀವು ಫೀಲ್ ಆಗುತ್ತಾ ಸ್ವಾಮಿ ಅದಕ್ಕೆ ಯೋಗ್ಯನಾಗಿದ್ದಾನ ಪ್ರೈಸ್ ತಗೊಳ್ಳೋದಕ್ಕೆ ಅಂತಂದಾಗ, ಸ್ವಾಮಿ ಹ್ಯಾಡ್ ಬೆಟರ್ ದ ಬರ್ಗ್ಲರ್ ಔಟ್ ಆಫ್ ಫ್ರೈಟ್, ಹಿ ವಾಸ್ ನಾಟ್ ರಿಯಲಿ ಅ ಹೀರೋ. ನೋಡ್ರಿ, ಸ್ವಾಮಿ ಹ್ಯಾಡ್ ಬೆಟರ್ ದ ಬರ್ಗ್ಲರ್ ಔಟ್ ಆಫ್ ಫ್ರೈಟ್. ಸೊ ಇಲ್ಲಿ ಸ್ವಾಮಿ ಆತನ ಹಿಡಿದು ನಿಮ್ಗೆ ಹೇಳ್ತದೆ, ನಾನು ಬೈ ಆಕ್ಸಿಡೆಂಟ್ಲಿ ಹಿಡ್ಕೊಂಡಿರ್ತಾನೆ, ಹೀಗಾಗಿ ಹಿ ವಾಸ್ ನಾಟ್ ರಿಯಲ್ ಹೀರೋ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಬೈ ಮಿಸ್ಟೇಕ್ಲಿ ಆಕ್ಸಿಡೆಂಟ್ಲಿ ಹಿಡ್ಕೊಂಡಿರ್ತಾನೆ ಆತ, ಬಿಟ್ರೆ ಆತ ಧೈರ್ಯದಿಂದನೇ ಹಿಡಿದಿರಲ್ಲ. ಹೀಗಾಗಿ ಶಿ ಇಸ್ ನಾಟ್ ಡಿಸರ್ವ್ ಟು ಟೇಕ್ ದಿಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ನೆಕ್ಸ್ಟ್ ನಿಮಗೆ ಒಂದು 3-4 ಮಾರ್ಕ್ಸ್ ಕ್ವಶನ್ಸ್, ಕೆಲವೊಂದು ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ ನಿಮಗೆ. ಆನ್ಸರ್ ಈಚ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಪ್ಯಾರಾಗ್ರಾಫ್ ಆಫ್ 8 to 10 ಸೆಂಟೆನ್ಸ್ ಅಂತ ಇದೆ. ಸೊ ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, a report about a boy in the newspaper was an unexpected event in Swami's life. Justify. ಸೊ ಹೇಗೆ ಆ ಒಂದು ರಿಪೋರ್ಟ್, ನ್ಯೂಸ್ ಪೇಪರ್ ರಿಪೋರ್ಟ್ ಸ್ವಾಮಿ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ, ಸೊ ಜಸ್ಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆನ್ಸರ್ ನೋಡಿ, ಈ ರೀತಿ ಬರೀಬಹುದು ನೀವು ಕ್ವಶನ್ ಆನ್ಸರ್ನ. ಯಾವ ರೀತಿ ಅಂತಾರೆ, ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ಅ ವಿಲೇಜ್ ಲಾರ್ಡ್ who had fought bravely against a tiger. While he was returning home by the jungle path, Swami argued that a boy could not fight a tiger. It had to be a strong grown-up person. His father disagreed, saying that courage was more important. Swami was not ready to accept this. His father then challenged him to show his courage by sleeping alone in the office that night. While Swami was sleeping there, he saw a dark figure. Believing it to be the devil, Swami dug his teeth into its leg. It turned out to be notorious burglar whose loud cry brought others to
the scene. The burglar was caught and Swami became a hero overnight. ಓಕೆ, ನೀವು ಈ ತರನಾಗಿ ಈ ಕ್ವಶನ್ಗೆ ಆನ್ಸರ್ ಬರೀಬಹುದು. ಓಕೆ ಸ್ಟೂಡೆಂಟ್ಸ್, ನಿಮಗೆ ಸ್ವಲ್ಪ ಏನಾದ್ರು ಕನ್ಫ್ಯೂಸ್ ಇದ್ರೆ ಮತ್ತೆ ವಿಡಿಯೋ ನೋಡಿ ರಿಪೀಟ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಜೊತೆಗೇನೆ ಇದು ಸಂಬಂಧಪಟ್ಟಂಗೆ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಕೊನೆಗೆ ನಾನು ಒಂದು ಸ್ಕೋರಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ನೀವೆಲ್ಲ ವಿಡಿಯೋಗಳು ನೋಡಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ ಅದು ಕೂಡ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಹಾಗಾದ್ರೆ ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಸೊ ಸ್ವಾಮಿ ತನ್ನ ತಂದೆಯಿಂದ ಎಸ್ಕೇಪ್ ಆಗೋದಕ್ಕೆ ಅಥವಾ ಅಲ್ಲಿ ಆ ರೂಮ್ ಅಲ್ಲಿ ಮಲಿಕೊಳ್ಳೋದಕ್ಕಿಂತ ಎಸ್ಕೇಪ್ ಆಗೋದಕ್ಕೆ ಅದು ಏನೇನು ಅಟೆಂಪ್ಟ್ ಮಾಡ್ತಾನೆ ಅಂತಂದ್ರೆ, ಸ್ವಾಮಿಸ್ ಫಾದರ್ ಚಾಲೆಂಜ್ಡ್ ಹಿಮ್ to sleep alone in the office room that night. Swami was filled with a fear and tired desperately to make his father change his mind. He told his father that he would sleep alone from the first of the next month, but his father did not agree. Swami then went to sleep near his granny, pulled the blanket over his face and pretended to be fast asleep. However, his father soon came there and pulled him out of bed. Swami tried to appeal to his father, granny and his mother to save him, but his father would have none of it. So Swami's desperate attempts failed. ನೋಡಿ, ಸ್ವಾಮಿ ಸಾಕಷ್ಟು ಅಟೆಂಪ್ಟ್ ಮಾಡ್ತಾನೆ, ಬಟ್ ಎಲ್ಲ ಅಟೆಂಪ್ಟ್ ಡೆಸ್ಪರೇಟ್ ಆಗ್ತಾ ಹೋಗುತ್ತೆ, ಫೇಲ್ ಆಗುತ್ತೆ. ಯಾಕಂತಾರೆ ಸ್ವಾಮಿ ತನ್ನ ಗ್ರಾನಿ ಕಡೆಯಿಂದ ತನ್ನ ಮದರ್ ಕಡೆಯಿಂದ ಸೇವ್ ಮಾಡ್ಕೋದಕ್ಕೆ ಸಾಕಷ್ಟು ಡೆಸ್ಪರೇಟ್ ಅಟೆಂಪ್ಟ್ಸ್ ಗಳು ಮಾಡ್ತಾನೆ ಬೇರೆ ಬೇರೆ ತೆಗೆಯಿಂದ ತಪ್ಪಿಸ್ಕೊಳ್ಬೇಕಂತ, ಬಟ್ ಅದು ಯಾವುದು ಕೂಡ ವರ್ಕ್ ಆಗಲ್ಲ. ಸೊ ಈಗ ಆತ ಕೊನೆಗೆ ಮರಿಕೊಳ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡಿ. Narrate Swami's dreadful experience when he was lying under the bench. ಸೊ ಸ್ವಾಮಿ ಆಫೀಸ್ ರೂಮ್ ಅಲ್ಲಿ ಅಲೋನ್ ಆಗಿ ಹೋಗಿ ಮಲ್ಕೊಂಡು ಆದ್ಮೇಲೆ ಸೊ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ತನಗೆ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾರಲ್ಲಿ ನೋಡಿ. ಆನ್ಸರ್ ಬಂದ್ಬಿಟ್ಟು, ಸ್ವಾಮಿ ಕ್ರಾಪ್ಟ್ ಅಂಡರ್ ದಿ ಬೆಂಚ್, shut his eyes light and covered himself with a blanket. Soon he fell asleep. He began to have a nightmare that a tiger was chasing him and he could not escape from its claws. With a desperate effort, he opened his eyes. As he lay in fright, he heard a rustling sound. He tried to look out in the darkness and saw something moving. He felt that it was the devil who would surely attack him. He crawled from the bench, caught hold of the figure, and bite it hard to save himself. Okay, so ಇದನ್ನೆಲ್ಲ ನೀವು ಬರಿಬೇಕಲ್ಲಿ. These are the dreadful experience when Swami was lying under the bench. So ಸ್ವಾಮಿ ಬೆಡ್ ಒಂದು ಬೆಂಚ್ ಕೆಳಗಡೆ ಮಲ್ಕೊಂಡಾಗ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇಷ್ಟು ಕ್ವಶನ್ಸ್ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ಫಸ್ಟ್ ಲೆಸನ್ಸ್ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಐ ಹೋಪ್ ಡೆಫಿನೆಟ್ಲಿ ನಿಮಗೆ ಇದು ಆನ್ಯುವಲ್ ಎಕ್ಸಾಮ್ ಸಾಕಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಜೊತೆಗೇನೆ ನಾನು ಗ್ರಾಮರ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೋಡ್ಬೋದು. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕಂತಾರೆ ಸೊ ನೆಕ್ಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡಿ ಒನ್ ಡೇ ಬಿಟ್ಟು ನಾನು ಮತ್ತೆ ನಿಮಗೆ ನೆಕ್ಸ್ಟ್ ಪೋಯಮ್, ಸೊ ಗ್ರ್ಯಾಂಡ್ ಕ್ಲೈಮೆಟ್ರಿ ಪೋಯಮ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದೀನಿ. ಸೊ ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ, ಎಲ್ಲಾ ಲೆಸನ್ ಕ್ವಶನ್ ಆನ್ಸರ್ ಕೂಡ ಅಪ್ಲೋಡ್ ಮಾಡ್ತಾ ಇದೀನಿ, ಎಲ್ಲಾ ಪೋಯಮ್ಸ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದೀನಿ, ಜೊತೆಗೆ ಸಪ್ಲಿಮೆಂಟರಿ ರೀಡಿಂಗ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಆದ್ಮೇಲೆ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.